ಹಾಕ್ತಿವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು ಫಸ್ಟ್. 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ. ವಿನ್ನಿಂಗ್ ಟ್ಯಾಗ್ ಬೇಕು, ಒಂದು ಎಫರ್ಟ್ ಇರಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪರ್ಧಿಗಳು ತಾವು ನಾಮಿನೇಟ್ ಮಾಡುವ ಸ್ಪರ್ಧಿಗಳ ಬೆನ್ನಿಗೆ ಚೂರಿ ಚುಚ್ಚುವಂತೆ ಹೇಳಲಾಗಿತ್ತು. ರಕ್ಷಿತಾ ಶೆಟ್ಟಿ, ಕಾವ್ಯ ಶೈವ ಅವರನ್ನು ನಾಮಿನೇಟ್ ಮಾಡಿದ್ದು ಇಬ್ಬರು ಪರಸ್ಪರ ಆರೋಪ ಮಾಡಿ ಕಿರುಚಾಡಿಕೊಂಡಿದ್ದಾರೆ. ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್, ನನ್ನ ಹತ್ರ ನಡೆಯಲ್ಲ, ಮಾಡ್ತಿಯಲ್ಲ ಸ್ಟ್ರಾಟಜಿ. ಇತ್ತ ರಾಶಿಕಾ ಶೆಟ್ಟಿ ನಾಮಿನೇಷನ್ ವೇಳೆ ಕಾವ್ಯ ಹಾಗೂ ಗಿಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕ್ಯಾಮೆರಾ ಮುಂದೆ ಬಂದ ರಾಶಿಕಾ, ಕಾವ್ಯ ಅವರು ಒಂದೇ ಪರ್ಸನ್ಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾರಂತೆ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕಾವ್ಯ, ತಾಕತ್ತು ಇದ್ದರೆ ಬೇರೆಯವರು ಫ್ರೆಂಡ್ಶಿಪ್ ಬೆಳೆಸಿಕೊಂಡು ತೋರಿಸಲಿ ಎಂದಿದ್ದಾರೆ. ಇದಾದ ನಂತರ ಗಿಲ್ಲಿ ಮತ್ತು ರಾಶಿಕಾ ನಡುವೆ ಮಾತಿನ ಸಮರ ನಡೆದಿದೆ. ನೀವು ಇದ್ದರೆ ಕಂಫರ್ಟ್ ಝೋನ್, ಬೇರೆಯವರು ಇದ್ದರೆ ಅಲ್ವಾ, ನೀವು ಸೂರಜ್ ಅವರಲ್ಲಿ ಕಾಫಿ ಟೀ ತರಿಸ್ಕೊಳಲ್ವಾ ಎಂದು ಗಿಲ್ಲಿ ಕೇಳಿದಾಗ, ಇಲ್ಲಿವರೆಗೆ ತರಿಸಿಲ್ಲ, ಇನ್ಮುಂದೆ ತರಿಸ್ತೀನಿ ಎಂದು ಕೂಗಾಡಿದ್ದಾರೆ ರಾಶಿಕಾ. ನೀನು ಕ್ಯೂಟ್ ಆಗಿದ್ದೀಯಾ ಬಿಡು ಎಂದು ಗಿಲ್ಲಿ ಹೇಳಿದಾಗ, ಅದು ನಂಗೊತ್ತು ಅಂತ ರಾಶಿಕಾ ಹೇಳುತ್ತಿದ್ದಂತೆ, ಇದೇ ನಿಜವಾದ ಕಾಮಿಡಿ, ನೀನು ಮಾತ್ರ ಮನೆಯಿಂದ ಪಕ್ಕ ಹೋಗುತ್ತೀಯಾ ಎಂದಿದ್ದಾರೆ ಗಿಲ್ಲಿ. ಸ್ಟ್ಯಾಂಡ್ ತಗೊಂತಾರಂತೆ, ತಗೊಂಡಿರೋದು ಬರೀ ಒಂದೇ ಪರ್ಸನ್ಗೆ, ಅವ್ರ ಫ್ರೆಂಡ್ಗೆ. ತಾಕತ್ತಿದ್ರೆ ಆ ಫ್ರೆಂಡ್ಶಿಪ್ ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ. ನೀವಿದ್ರೆ ಕಂಫರ್ಟ್ ಝೋನ್, ಬೇರೆಯವ್ರ ಕಂಫರ್ಟ್ ಝೋನ್ ಅಲ್ವಾ ಅದು? ತರಿಸ್ಕೊಟ್ಟೆ ತರಿಸ್ಕೊಳ್ಳಲ್ಲ. ಸೂರಜ್ ಅಣ್ಣನ ಹತ್ರ ತರಿಸ್ಕೊಂಡಿಲ್ಲ, ಇವಾಗ ಇನ್ಮೇಲೆ ತರಿಸ್ಕೊಡ್ತೀನಿ. ಸಪ್ಲೈಯರ್ ಮಾಡ್ತಾವಳಲ್ಲ ಸೂರಜ್ ಅಣ್ಣನ. ಕಾಮಿಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡು. ನೀನ್ ಕ್ಯೂಟ್ ಆಗಿದ್ಯಾ, ನನ್ ಕ್ಯೂಟ್ ನಂಗೆ ಗೊತ್ತು. ಇದೇ ನಿಜವಾದ ಕಾಮಿಡಿ. ಬಟ್ ನೀನ್ ಮಾತ್ರ ಪಕ್ಕ ಹೋಯ್ತಾ, ಮನೆಯಿಂದ ಪಕ್ಕ ಹೋಯ್ತಾ.